ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಶಫೀಕ್ ಮೊಯ್ನಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಏನೋ ಒಂದು ಸ್ಪೆಷಲ್ ಮಾಡ್ತಾಯಿದ್ದೀವಿ. ನಾವು ಬಿಸ್ನೆಸ್ ಹಿಡಿಯೋಕ್ಕಾಗಿ ಯಾವುದಾದ್ರೂ ಒಂದು ರೆಸ್ಟೋರೆಂಟ್ನವರು ಅಂದರೆ ಕೆಫೆ ಅವರು ನನ್ನ ವೀಡಿಯೋ ನೋಡೋದಾದರೆ ಅವ್ರಿಗೆ ಯಾವ ರೀತಿ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ಓಕೆ ಗೈಸ್, ಸ್ಟಾರ್ಟಿಂಗ್ ನಿಮ್ಗೆ ತೋರಿಸ್ತೀನಿ ನಾನು. ಒಂದು ನಿಮಿಷ ಏನು ಮಾಡ್ತಾರೆ ಇದು? ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಬ್ರೋ. ಏನಿದು ಡಿಸ್ಪ್ಲೇ ಮಾಡ್ಬೇಕು? ಇದು ರಾಯಲ್ ಫಲೋದಾ. ರಾಯಲ್ ಫಲೋದಾ ಅಂತ ಮಾಡ್ತಾ ಇದ್ದೀನಿ. ಏನಿಲ್ಲ, ಡಿಸ್ಪ್ಲೇ ಇಡಬೇಕಲ್ಲ, ಕಸ್ಟಮರ್ ಹಿಡಿಬೇಕಲ್ಲ ಬ್ರೋ, ಅದಕ್ಕೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಡಿಸ್ಪ್ಲೇ ಯಾವುದು ಇದೆ? ಹೆಸರೇನಿಲ್ವಾ ಇದಕ್ಕೆ? ರಾಯಲ್ ರಿಚ್ ಫಲೋದಾ ಅಂತ ಅಂತೀವಿ. ಯಾವುದಕ್ಕೆ? ಇದಕ್ಕೆ ಈಗ ಮಾಡ್ತಾ ಇರೋದು ಫ್ರೂಟ್ ಸಲಾಡು. ಹೌದು, ಫ್ರೂಟ್ ಸಲಾಡ್ ಹೆಂಗ್ ಮಾಡ್ತೀವಿ ಅಂತಂದ್ರೆ, ಸರ್ ನೀವು ಆ ಥರ ಏನು ಅನ್ಕೊಂಬೇಡಿ, ಯಾಕಂದ್ರೆ ಐಸ್ ಕ್ರೀಮ್ ಮಾಡೋಕ್ಕಾಗಲ್ಲ ಇದ್ರ ಜೊತೆಗೆ. ಡಿಸ್ಪ್ಲೇಗೆ 2 ನಿಮಿಷದಲ್ಲಿ ಕರಗೋಗುತ್ತೆ. ಕೆಳಗಡೆ ರೋಸ್ ಸಿರಪ್ಪು, ಫ್ರೂಟು, ಮತ್ತೆ ನಿಮ್ದು ಇದು ಬರುತ್ತಲ್ಲ ಡ್ರೈ ಫ್ರೂಟು, ಮತ್ತೊಂದು ಮುಸಂಬಿ. ನೋಡ್ಸಂಗ್ ಮಾತ್ರ ಗೊತ್ತಾಯ್ತಾ? ಐಸ್ ಕ್ರೀಮ್ ಜಾಗದಲ್ಲಿ ಮುಸಂಬಿ. ಸರಿ, ಹಂಗೆ ಇದನ್ನ ಹೆಂಗ್ ಮಾಡ್ತೀವಿ ಅಂತಂದ್ರೆ, ಇದ್ರ ಜೊತೆ ಇವಾಗ ಇದು ರಾಯಲ್ ಸ್ಪೆಷಲ್ ಫಲೋದಾ. ಈ ಸ್ಪೆಷಲ್ ಫಲೋದಕ್ಕೆ ಇದೊಂದು ಕಸ್ಟರ್ಡ್ನ ಈ ತರ ಹಾಕ್ತೀವಿ. ಓಕೆ, ಇದು ಕಸ್ಟರ್ಡ್ ಬಂತಿಷ್ಟು. ಅದ್ರ ಮೇಲಕ್ಕೆ ಒಂದು ಮುಸಂಬಿ ಅಲ್ಲೇ ಇರೋದು ಮಿಟ್ಲಲ್ಲಿ. ನೋಡ್ಕೊಳಕ್ ಬರೀ ಇದು ಮಾಡಿ. ಮತ್ತೆ ಶೇಮಿಗೆ ಅಲ್ವಾ? ಶೇಮಿಗೆ ನೀರಲ್ಲಿ ಹಾಕಿಡ್ಬೇಕು. ಫಸ್ಟ್ ನೀರಲ್ಲಿ ಬಿಸಿ ಮಾಡಿ ಹಾಕಿರ್ಬೇಕು. ಅದಾದ್ಮೇಲೆ ಇದನ್ನ ಹಾಕ್ಬೇಕು. ಅದಾದ್ಮೇಲೆ ಇದಾಗ್ತೀವಲ್ಲ, ಸುಮ್ಮನೆ ಇದೇನು ಕಾಣಿಸಕ್ ಮಾತ್ರ ನಮ್ಮ ವಾಟರ್ ಮೆಲನ್ ಸಿರಪ್ ನಾವು ಯೂಸ್ ಮಾಡ್ತೀವಲ್ಲ. ವಾಟರ್ ಮೆಲನ್ ಸಿರಪ್ ಇದು ನೋಡಿ, ವಾಟರ್ ಮೆಲನ್ ಸಿರಪ್. ಇದ್ರ ಟೇಸ್ಟೇ ಬೇರೆ, ಗೊತ್ತಾಯ್ತಾ ಅಲ್ವಾ? ಇದ್ರ ಮೇಲ್ಗಡೆ ನಾವು ಒಂಚೂರು ಡ್ರೈ ಫ್ರೂಟ್ ಹಾಕಿ, ಇನ್ನೊಂದು ಮುಸಂಬಿ ಇಟ್ಟು ಮೇಲ್ಗಡೆ ಇನ್ನೊಂದು ಮುಸಂಬಿ. ಅಂದ್ರೆ ಐಸ್ ಕ್ರೀಮು. ಇದು ಡಿಸ್ಪ್ಲೇಗೆ ಆದ್ರಿಂದ ಡಿಸ್ಪ್ಲೇಗೆ ಮಾತ್ರ. ಅದ್ರ ಮೇಲ್ಗಡೆ ಒಂದು ಚೆರಿ ಇಟ್ರೆ, ಅದ್ರ ಮೇಲ್ಗಡೆ ಒಂಚೂರು ಹಿಂಗೆ ಒಯ್ದ್ರೆ, ಬಿಟ್ರೆ ಒಂಚೂರು. ಇದು ನೋಡಿ ಹಾಕಿದೆ, ಎಷ್ಟು ಚೆನ್ನಾಗಿದೆ. 3 ಪ್ಲೇಸಲ್ಲಿ ಮತ್ತೆ ಅದ್ರ ಮೇಲ್ಗಡೆ ಒಂಚೂರು ಸೇಮೆ ಇಟ್ಬಿಟ್ಟು ಇನ್ನೊಂಚೂರು ಹಾಕ್ಬಿಡೋದು. ಬೀಳೋದಲ್ವ? ಅದು ಏನೂ ಆಗೋದಿಲ್ಲ. ಡಿಸ್ಪ್ಲೇಗೆ ಒಂಚೂರು, ಇದು ಬರೀ ಡಿಸ್ಪ್ಲೇಗೆ ಬ್ರೋ. ಗೊತ್ತಾಯ್ತಾ? ಇದನ್ನ ಇನ್ನ ಚೆನ್ನಾಗಿ ಮಾಡುವಾಗ ಇನ್ನೂ ಚೆನ್ನಾಗಿ ಬರುತ್ತೆ. ಗ್ಲಾಸಲ್ಲಿ ಮಾಡುವಾಗ ಡಿಸ್ಪ್ಲೇಗೆ ಆದ್ರಿಂದ ಡಿಸ್ಪ್ಲೇಗೆ ಆಗಿರೋದಂದ್ರೆ ಹೀಗೆ ಈ ಥರ ಇಟ್ಟರೆ ಮುಗೀತು. ಕಸ್ಟಮರ್ ನೋಡಿದಾಗ ರಾಯಲ್ ಫಲೋದಾ, ಇದಕ್ಕೊಂದು ಹೆಸರು ಇಡೋದು, ಅಲ್ಲಿ ಇಟ್ಬಿಡೋದು ಅಷ್ಟೇ. ಇನ್ನೊಂದಿದೆ ರಾಯಲ್ ಫಲೋದಾ ಅಂತ ಬರ್ತದೆ. ಈಗಷ್ಟು ಸಾಕು ಅಂತಲ್ವಾ? ಇವಾಗಷ್ಟು ಸಾಕು. ನಾನು ಹೇಳ್ತೀನಿ, ಇನ್ನೊಂದು ರಾಯಲ್ ಫಲೋದಾ ಇದೆ, ಓಕೆನಾ? ಅದಕ್ಕೆ ನಾನು ಇನ್ನೊಂದು ಡಿಸ್ಪ್ಲೇ ತೋರಿಸ್ತೀನಿ. ಇದ್ರಲ್ಲಿ ನಿಮ್ಗೆ ಗೊತ್ತಿರ್ಬೋದು. ಏನಿಲ್ಲ, ಕಸ್ಟರ್ಡ್ ಮಾಡಿದ್ರೆ ಇದರಿಂದ ಏನಾಗುತ್ತೆ ಅಂದ್ರೆ, ಈ ಕಸ್ಟರ್ಡ್ ಇಂದ ಫುಲ್ ಇಳಿದು ಹೋಗುತ್ತೆ. ಕಸ್ಟರ್ಡ್ ಎಲ್ಲ ಕೆಳಗಡೆ ಬಂದ್ಬಿಡುತ್ತೆ. ಹೌದಾ? ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಈ ಕಸ್ಟರ್ಡ್ನ ಬೇರೆ ಮಾಡಿ ಬರೀ ಫ್ರೂಟ್ಸ್ ಮಾತ್ರ ಹಾಕ್ತೀವಿ. ಈ ಇಳಿಬಾರ್ದಲ್ಲ, ಮತ್ತೆ ಕಸ್ಟಮರ್ಗೆ ಒಂಥರ ಕಾಣಿಸ್ಬಾರ್ದು. ಅದಕ್ಕೋಸ್ಕರ ಇದನ್ನ ಹಾಕ್ಬಿಟ್ಟು ಅಲ್ಲೇ ನಿಲ್ಲಿಸ್ಬಿಡ್ತೀವಿ. ಓಕೆ, ಅಲ್ಲ ರಾಯಲ್ ಫಲೋದಾ ಅಂತ. ರಾಯಲ್ ಫಲೋದಾ ಬರೀ ಡಿಸ್ಪ್ಲೇಗೋಸ್ಕರ. ಹೌದು, ಹೈಯೆಸ್ಟ್ ಮೂವಿಂಗ್ ಇದೆ ಅಂತ. ಮೂವಿಂಗ್ ಇದೆ ಸರ್ ನಮ್ಮ ಹತ್ರ, ಮೂವಿಂಗ್ ಚೆನ್ನಾಗೇ ಇದೆ. ಇವಾಗ ಈ ರಾಯಲ್ ಫಲೋದಾಗ ಏನಂದ್ರೆ, ಕೆಳಗಡೆಗೆ ಸಬ್ಜಾ ಸೀಡ್ಸು ಒಟ್ಟಿಗೆ ಹಾಕ್ಬಿಡ್ಬೇಕು, ಒಂದು ಚೂರು ಜಾಸ್ತಿ ಏನಿಲ್ಲ. ಆಮೇಲೆ ಫ್ರೂಟ್ಸು, ನೀವು ಯಾವುದು ಫ್ರೂಟ್ಸ್ ತೊಗೊಳ್ತೀರಾ ನಿಮ್ಮ ಮೇಲೆ ಡಿಪೆಂಡು. ಇವಾಗ ಸುಮ್ಮನೆ ಆಯಿತಾ? ಆಮೇಲೆ ಬನಾನ ಒಂದು 4 ಪೀಸ್ ಸುಮ್ಮನೆ ಕಾಣಿಸೋಕೆ ಮಾತ್ರ ಅಡಿಗೆ. ಆಮೇಲೆ ಒಂದು ಮುಸಂಬಿ ಹಾಕ್ಬಿಡೋಣ ಈ ಥರ. ಆಮೇಲೆ ಇವಾಗ ಮುಸಂಬಿ ಹಾಕಿದ್ನಲ್ಲ, ಓಕೆ, ಅದ್ರ ಮೇಲ್ಗಡೆ ಒಂಚೂರು ಇದು ನಮ್ಮ ಶೇಮಿಗೆ, ಗೊತ್ತಾಯ್ತಾ? ಅವಾಗಲೇ ಆಫಲ್ ಹೋಗೋಕ್ಕಾಗ್ತದೆ ನೋಡಿ. ಅದೇ ಥರ ಇದಕ್ಕೊಂಚೂರು. ಆಮೇಲೆ ಯಾವುದಾದ್ರೂ ಒಂದು ಫ್ರೆಶಪ್ಪ, ಸುಮ್ಮನೆ ಸೈಡಿಗೆ ಬೇಕಾಗಿ ಒಂಚೂರು ಫ್ರೆಶು, ಆಯಿತಾ? ಅದಾದ್ಮೇಲೆ ಏನು ಮಾಡ್ಬೇಕಂದ್ರೆ, ಒಂದು ಮುಸಂಬಿ ಇಡಿ ಹಿಂಗೆ ಸುಮ್ಮನೆ ಡಿಸ್ಪ್ಲೇ. ಗೊತ್ತಾಯ್ತಲ್ಲ ಸರ್, ನಾನಿದೇನು ರಿಯಲ್ ಮಾಡ್ತಾ ಇರೋದಲ್ಲ, ಸುಮ್ಮನೆ ಡಿಸ್ಪ್ಲೇಗಾಗಿ ಐಸ್ ಕ್ರೀಮ್ ಪ್ಲೇಸಲ್ಲಿ. ಆಮೇಲೆ ಒಂದು ಡ್ರೈ ಫ್ರೂಟ್ ಹಾಕೋಣ ಒಂಚೂರು. ಆಮೇಲೆ ಏನಿರೋದು ಇಲ್ಲಿ ಇದೆಯಲ್ಲ, ಈ ರೋಸ್ ಸಿರಪ್ನ ಇನ್ನೊಂಚೂರು ಮೇಲ್ಗಡೆ. ವಾಟರ್ ಮೆಲನ್ ಸಿರಪ್ ಅಲ್ಲ, ವಾಟರ್ ಮೆಲನ್ ಸಿರಪ್. ಇದು ರೋಸು ಕೂಡ ಇದೆ ಇದರಲ್ಲಿ. ಕನ್ಫ್ಯೂಷನ್ ಆಗಿಬಿಟ್ಟು ಈ ರೋಸ್ ಹಾಕಿ ಆಮೇಲೆ ಇದ್ರ ಮೇಲ್ಗಡೆ ಒಂದು ಚಿಯಾ ಸೀಡ್ಸ್ ಇದನ್ನ ಒಂಚೂರು ಮೇಲ್ಗಡೆಗೆ, ಸಾರಿ, ಈ ಒಂದು ಟೂಟಿ ಫ್ರೂಟಿ ಇದನ್ನ. ಆಮೇಲೆ ಇದು ಹಾಕೋಣ, ಚಿಯಾ ಸೀಡ್ಸು. ಹಾಕಿದಾದ್ಮೇಲೆ
ಡಿಫ್ರೆಂಟ್ ಸ್ಪೆಷಲ್ ಮತ್ತು ರಾಯಲಲ್ಲಿ ಏನಂತ ಹೌದು. ಮೇಲ್ಗಡೆಗೆ ಒಂಚೂರು ಇದನ್ನ ಹಾಕ್ಬಿಟ್ಟು ಅಲ್ಲಿ ಇಟ್ಬಿಡೋಣ. ಅವಾಗಕ್ಕೆ ನಮ್ಮದು ಅದಾದ್ಮೇಲೆ ಈ ಥರ ಒಂದು ಕ್ಯಾಪ್ ಹಾಕ್ಬಿಡಿ, ಡಿಸ್ಪ್ಲೇ ಇಟ್ಬಿಡಿ. ಡಿಸ್ಪ್ಲೇ ರೆಡಿ ಆಯ್ತು. ಇದು ಡಿಸ್ಪ್ಲೇ ಮಾತ್ರ ಅಲ್ಲ. ಇದೇನು ರಾಯಲ್ ಫಲ್ ಏನು ಇದು ರಾಯಲ್ ರಾಯಲ್ ಫಲ್ ರಾಯಲ್ ಅದು ಸ್ಪೆಷಲ್. ಇನ್ನೊಂದು ತೋರಿಸಿದ್ ನಾನು ಫ್ರೂಟ್ ಸಲಾಡ್. ಇನ್ನೊಂದು ಬ್ರೆಡ್ ಬರ್ಡ್ ಅಂತ ಇದೆ, ಅದನ್ನ ನಿಮಗೆ ತೋರಿಸ್ತೀನಿ. ಇನ್ನೊಂದು ಇದ್ರಲ್ಲಿ ತೋರ್ಸೋಣ. ಒಂಚೂರು ನಮಗೆ ಕಸ್ಟಮರ್ ಅದು ಇದೆಲ್ಲ ಬರ್ತಾ ಇದ್ದಾರೆ. ಓಕೆನಾ, ನೆಕ್ಸ್ಟ್ ಇದ್ರಲ್ಲಿ ತೋರ್ಸೋಣ ನಿಮಗೆ. ಗೈಸ್ ನೋಡಿದ್ರಲ್ಲ ನೀವು ಯಾವ ರೀತಿ ಫಲೂದ ಮಾಡೋದು ಅಂತ ಹೇಳಿ. ಇನ್ನೂ 4-5 ಟೈಪಲ್ಲಿ ಫಲೂದ ಮಾಡಿ ಡಿಸ್ಪ್ಲೇ ಮಾಡಿ ಇಡಕ್ಕಿದೆ. ಈಗ ಬಂದು ಮಾಡಿರೋದು 3 ಟೈಪ್ ಮಾಡಿರೋದು. ಅದು ರಾಯಲ್ ಫಲೂದ, ನಾರ್ಮಲ್ ಫಲೂದ, ಬೇರೆ ಬೇರೆ ಫ್ರೂಟ್ ಫಲೂದ, ಬೇರೆ ಬೇರೆ ಟೈಪಲ್ಲಿದೆ. ಅದಕ್ಕೆ 3 ನಾವು ಡಿಸ್ಪ್ಲೇಲಿ ಇಡ್ತಿದ್ದೀವಿ. ಈಗ ಡಿಸ್ಪ್ಲೇನಂದರೆ ಇಲ್ಲಿ ಈ ಸೈಡಲ್ಲೆಲ್ಲ ಡೈರಿ ಮಿಲ್ಕ್ ಇಟ್ಟಿದ್ದೀವಿ. ಈ ಡೈರಿ ಮಿಲ್ಕ್ ಎಲ್ಲ ತೆಗೆದು ಒಂದು ಸೈಡ್ ಗಿಡನ ಡೈರಿ ಮಿಲ್ಕ್ ಎಲ್ಲ ಆಮೇಲೆ ಸೆಟ್ ಮಾಡ್ಕೊಳ್ಳೋಣ. ಬೇಕಾದರೆ ಅರ್ಜೆಂಟಿಗೆ ಇಡ್ತಾ ಇರೋದು. ಇದು ಫುಲ್ ಡಿಸ್ಪ್ಲೇ ಬರ್ಬೋದಲ್ಲ? ಫುಲ್ ಡಿಸ್ಪ್ಲೇ ಬರ್ಬೋದು. ಇನ್ನು ಮುಂದೆ ಡಿಸ್ಪ್ಲೇ ಬರುತ್ತೆ ಅಂತ ಇದಕ್ಕೆ ತೆಗೆದು ಹೆಸರೇನೂ ಬರ್ದಿಲ್ಲ ನಾವು. ಹೆಸರು ಬರ್ದಿಲ್ಲ ನೋಡಿ. ಇಡ್ತಿದ್ದೀವಿ ಈಗ ಸಿಂಪಲಾಗಿ ಒಂದು ಇಟ್ಟಾಯಿತು. ಎರಡು ಕಾಣೋ ಥರ ಇಡೋಣ. ಓಕೆ, ನಿಮಗೆ ಡಿಸ್ಪ್ಲೇ ಮಾಡೋ ವಿಧಾನ ಗೊತ್ತಾಯ್ತಲ್ವ ಯಾವ ರೀತಿ ಅಂತ ಹೇಳಿ. ಯಾವುದಾದ್ರು ರೆಸ್ಟೋರೆಂಟಲ್ಲಿ ಆಗ್ಬೋದು, ಯಾವುದಾದ್ರೂ ಕೆಫೆಲ್ ಆಗ್ಬೋದು. ನೀವೇನು ಮಾಡ್ಬೋದು, ಈ ರೀತಿ ಮಾಡಿ ಡಿಸ್ಪ್ಲೇ ಇಡ್ಬೋದು. ಹೈ ಮೂವಿಂಗ್ ಆಗಿಬಿಡುತ್ತೆ. ಈ ರೀತಿಯಾಗಿದೆ ನಮ್ಮ ಶೋ ಮಾಡುವ ವಿಧಾನ. ಓಕೆ, ಇನ್ನೂ ತುಂಬ ಇದೆ ಡಿಸ್ಪ್ಲೇ ಇಡೋಕ್ಕೆ. ಓಕೆ, ಇನ್ನು ಮುಂದಿನ ಡಿಸ್ಪ್ಲೇ ಶೋ ಮಾಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ.